ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇದು ಏನು ವಿಡಿಯೋ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ನಾನು ಇವತ್ತಿನ ಟಿಫನ್ನಿಗೆ ಬಿಸಿಬೇಳೆಬಾತ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ಪು ಅಕ್ಕಿ ಮತ್ತು 3/4 ಕಪ್ ಬೇಳೆ, ಅದಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಕಿಬಿಟ್ಟು 1:3 ಹಂಗೆ 3 ಕಪ್ ನೀರು ಹಾಕಿಬಿಟ್ಟು ಅದನ್ನು 2 ವಿಷಲ್ ಬರೆಸಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಈಗ ನಾನು ಬಿಸಿಬೇಳೆಬಾತಿಗೆ ಒಗ್ಗರಣೆ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ನಾನಿಲ್ಲಿ ಟೊಮೊಟೊ, ಬಟಾಣಿ, ಕೊತ್ತಂಬರಿ, ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಬಟಾಣಿ ನೀವು ನೈಟೇ ನೆನೆಸ್ಬಿಟ್ಟು ಇಟ್ಕೋಬೋದು, ಇಲ್ಲಾಂದರೆ ಫ್ರೆಶ್ ಬಟಾಣಿನೂ ಯೂಸ್ ಮಾಡ್ಬೋದು, ಅಂದರೆ ಹಸಿ ಬಟಾಣಿನೂ ಆವಾಗಲೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಆನಿಯನ್ ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋ ಥರ, ಅಂದರೆ ಆನಿಯನ್ ಫ್ರೈ ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿ ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನಿಲ್ಲಿ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನೈಟ್ ನೆನೆಸಿರೋ ಬಟಾಣಿ, ಫ್ರೆಶ್ ಆವಾಗಿಂದೇ ಹಸಿ ಬಟಾಣಿ ಅಲ್ಲ, ಸೊ ನೈಟೇ ನೆನೆಸಿಟ್ಟಿದ್ದೆ. ಸೊ ನೆಕ್ಸ್ಟ್ ಕ್ಯಾಪ್ಸಿಕಮ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಲಾಸ್ಟಿಗೆ ಹಾಕೋಬೇಕು, ಯಾಕಂದರೆ ಅದು ಬೇಗನೆ ಬೆಂದೋಗ್ಬಿಡುತ್ತಲ್ವ. ಸೊ ಅದಾದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪೌಡರಲ್ಲಿ ಇರುತ್ತೆ, ಬಟ್ ನನಗಿನ್ನೂ ಸ್ಪೈಸಿ ಬೇಕಂತ ಹೇಳಿಬಿಟ್ಟು ಖಾರ ಪುಡಿ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಮತ್ತೆ ಬಿಸಿಬೇಳೆಬಾತ್ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನು ಬಿಸಿಬೇಳೆಬಾತ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಆಲ್ರೆಡಿ, ಅದನ್ನು ಇಲ್ಲಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಹುಣಸೆಹಣ್ಣು ಹಾಕಬೇಕಪ್ಪ ಅಂದರೆ ನಿಮಗೆ ಎಷ್ಟು ಹುಳಿ ಬೇಕಾಗುತ್ತೋ ನೋಡಿಕೊಂಡು ಹಾಕಬೇಕು. ಇದೇ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಇಲ್ಲಾಂದರೆ ಬಿಸಿಬೇಳೆಬಾತಲ್ಲಿ ಬರೀ ಹುಳಿ ಸ್ಮೆಲ್ ಕಾಣ್ತಾ ಇರುತ್ತೆ. ಅದು ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಆ್ಯಕ್ಚುಲಿ. ಅದಾದಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು 1.5 ಗ್ಲಾಸ್ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಇವಾಗ ನಾನು ವಿಷಲ್ ಬರೆಸಿ ಇಟ್ಕೊಂಡಿದ್ನಲ್ಲ ತರಕಾರಿ ಎಲ್ಲ, ರೈಸು, ಬೇಳೆ ಮತ್ತು ಎಲ್ಲ ತರಕಾರಿ ಹಾಕ್ಕೊಂಡಿದ್ದೆ, ಅದಕ್ಕೆ ಇದನ್ನು ಒಗ್ಗರಣೆದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲದೂ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ನಿಮಗೆ ನೀರು ಇವಾಗ ಬೇಕಂದರೆ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ. ಒಬ್ಬೊಬ್ಬರಿಗೆ ತೆಳ್ಳಗೆ ಬೇಕಾಗಿರುತ್ತೆ, ಒಬ್ಬರು ಗಟ್ಟಿ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಇದು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ, ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ. ತೆಳ್ಳಗೆ ಇಲ್ಲ ಮೀಡಿಯಮಾಗಿ ಮಾಡ್ಕೋಬೇಕು. ಅತಿ ಗಟ್ಟಿ ಅಂದರೆ ಅಷ್ಟು ಬಿಸಿಬೇಳೆಬಾತ್ ಅನಿಸಲ್ಲ. ಸೊ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ವಿಷಲ್ ತೆಗೆದ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ಟೈಮಲ್ಲಿ ನೀವು ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂತ ಅನಿಸಿದರೆ ಚೆಕ್ ಮಾಡ್ಕೊಂಬಿಟ್ಟು ಸಾಲ್ಟ್ ಹಾಕ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ರೆಸಿಪಿ ಮಾತ್ರ ಸಖತ್ತಾಗಿ ಬಂದಿತ್ತು. ಲಾಸ್ಟಿಗೆ ತುಪ್ಪ ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ, ಅದಕ್ಕೆ ನಾನಿಲ್ಲಿ ಕಡಿಮೆ ಹಾಕಿದ್ದೀನಿ. ನೋಡಿಕೊಂಡು ಹಾಕೊಂಡ್ರೆ ಲಾಸ್ಟಿಗೆ ತುಪ್ಪ ಆ್ಯಡ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಆನಿಯನ್ನು, ಕೊತ್ತಂಬರಿ, ರಾ ಆನಿಯನ್ನು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಮತ್ತು ಅದ್ರ ಜೊತೆ ಬೂಂದಿ ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.